ಅತ್ಯುದ್ರಿಕ್ತ ವಿರೋಧ ಸುಖ ಮಹಾಜಾನೈಕ ತಾನ ಪ್ರಭಾ ಸರ್ವ ಪ್ರಾಭವ ಶಕ್ತಿ ಭೋಗ ಬಲ ಸತ್ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಶಾಂತಾ ಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ದೇವರಿಗೆ ಅಹಂ ಅಂತಿದೆ, ದೇವರಿಗೆ ಅಹಂ ಅಂತಿದೆ. ಯಾತಕ್ಕೆ ಹೇಳ್ಬೇಕರ್ಥ? ಅಹಂ ಅಂತ ದೇವರನ್ನು ಕರೀತಾರೆ ಯಾತಕ್ಕೆ? ಅಲ್ಲ ಅಲ್ಲ, ಇಲ್ಲಿ ಹೇಳಿದ ಅರ್ಥ ಹೇಳ್ಬೇಕಾ? ಅದು ಒಂದು ಅರ್ಥ. ಇನ್ನೊಂದೇನು? ಹಂ ಅಂದ್ರೆ ಜೀವ, ಅಹಂ ಜೀವನಲ್ಲ ಪರಮಾತ್ಮ ಅಷ್ಟೇ. ಅಹೇಯ ಅಂದ್ರೆ ಅರ್ಥ, ಇನ್ನೊಂದು ಅರ್ಥ ಅಹೇಯ. ಈ ಅರ್ಥದಲ್ಲೇನು? ಹಂ ಅಂದ್ರೆ ಜೀವ, ಅಹಂ ಅಂದ್ರೆ ಜೀವನಲ್ಲದ ಪರಮಾತ್ಮ. ಅರ್ಥ ಸಿಂಪಲ್ ಮೀನಿಂಗ್ ನೋಡಿ. ಹಂ ನಾಮ ಧನ್ಯಮಾನತ್ವ ಜೀವ, ಜೀವಸ್ಯ ಸಮುದಾಹೃತ ಅವರಿಗಿದೆ. ಆಮೇಲೆ ಜೀವಾಧನ್ಯೋ ಯಥೋ ವಿಷ್ಣು ಅಹಂ ನಾಮ ತತಸ್ಮೃತ. ಅದಕ್ಕೆ ದೇವರಿಗೆ ಏನಂತ ಹೆಸರಿದೆ? ಅಹಂ ಅಂತ ಹೆಸರಿದೆ. ಇನ್ನೊಂದು ಅರ್ಥ ಅದಕ್ಕೆ, ಇದು ಈ ಅರ್ಥ ಬೇರೆ, ಇನ್ನೊಂದು ಅರ್ಥ. ಒಂದಕ್ಕೊಂದೇ ಅರ್ಥ ಹೇಳ, ತುಂಬಾ ಅರ್ಥ ಹೇಳ್ತಾರೆ. ಹೇಯ, ಹಂ ಅಂದ್ರೆ ಹೇಯ, ಹ ಅಂದ್ರೆ ಹೇಯ, ಅಹೇಯ ಅಂತ ಹೇಳಿದ್ರೆ ಅಹಂ. ಕಾಲಕ್ಕೂ ಬಿಟ್ಟಿರಲಾಗದವನು, ಈ ಕೆಲಸ ಆಯ್ತು ಅಂತ ಕಳಿಸ್ಬೋದು. ದೇವರು ಭಾಗ ಮಾಡಕ್ ಬರಲ್ಲ. ತರಿದು ಜೀವಿಸಬಹುದೇ ನಿನ್ನ ಚರಣಗಳ, ಬಿಟ್ಟಿರ್ಲಕ್ಕಾಗಲ್ಲ. ಕೈಕಾಲಿರಷ್ಟೇ, ಮೂಗಿರಷ್ಟು ಕೊಟ್ಬಿಟ್ರೆ ಹೋಗ್ಬಿಡ್ತಾರೆ, ಬಿಟ್ಟಿರ್ಲಕ್ಕಾಗೋದಿಲ್ಲ. ಅಹಂ ನಾಮ ಜೀವಗತ ಅದಿಷ್ಟು ಆಯ್ತು. ಅದಾದ್ಮೇಲೆ ಅದಿಷ್ಟು ಆಗಿದೆ, ಆಗ್ಲಿ ಪರಂಜ್ಯೋತಿನೂ ಆಗಿದೆ. ಪರಂಜ್ಯೋತಿ ರೂಪ ಸದ್ಯ ಸೇನ ರೂಪ ಕರ್ಮ ಅವೆಲ್ಲ ಬಂತೀಗ. ಪರಮಾತ್ಮ ಹೋದ ಕೂಡ ತನ್ನ ರೂಪದಲ್ಲೇ ಇರ್ತಾನೆ ಹೊರತು ಐಕ್ಯ ಹೊಂದೋದಿಲ್ಲ. ಅದೆಲ್ಲ ಭೇದ ಹೇಳ್ಬೇಕಾಗಿದೆ. ಅದಕ್ಕೆ ಅದೆಲ್ಲ ಅನಲೈಸ್ ಮಾಡ್ತಾ ಹೋಗ್ತಾರೆ. ಎಲ್ಲೆಲ್ಲಿ ಅಭೇದ ಬಂದಾಗ ಕಾಣುತ್ತೋ ಅದನ್ನೆಲ್ಲ ಕೂಡ ತಗೊಂಡ್ಬಿಟ್ಟು ಎಲ್ಲದಕ್ಕೂ ಕೂಡ ಭೇದ ಪರಾರ್ಥನೆ ಹೇಳ್ಬೇಕು ಹೋಗೋದನ್ನ ಪ್ರೂವ್ ಮಾಡಿ ತೋರಿಸ್ತಾ ಇದ್ದಾರೆ. ಅದು ಆಯ್ತು. ಅದಾದ್ಮೇಲೆ ಏಮಮಾನಂದ, ಅದು ಆಗಿತ್ತು. ವಿದ್ವಾನ್ ಪುಣ್ಯ ಪಾಪೆ ಉದಕಂ, ಉದಕಂ ಶುದ್ಧ ನೀರಲ್ಲಿ ಹಾಕಿದ ಶುದ್ಧ ನೀರು ಏನಾಗತ್ತೆ? ಅದೇ ನೀರಾಗೋದಿಲ್ಲ. ಶುದ್ಧತೆಯಲ್ಲಿ ಸಾಮ್ಯ ಇದೆ. ಮಡಿನೀರು ಮಿಕ್ಸ್ ಮಾಡಿಬಿಟ್ರೆ ಮೈಲಿಗೆ ಆಗ್ಲಿಲ್ಲ ಅಂಬ ಸಾಮ್ಯ. ಗೊತ್ತಾಯ್ತಾ? ಅಷ್ಟಕ್ಕೆ ಐಕ್ಯ ಅಂತ ಹೇಳ್ತಾರೆ ಹೊತ್ತು ಈ ಐಕ್ಯ ಅಲ್ಲ. ಈ ಐಕ್ಯ ಅದೆಲ್ಲ ಒಂದೇ ಅಂತ, ಎಲ್ಲ ನೀರು ಒಂದೇ ಅಂದ್ಬಿಡ್ತಾರೆ. ವಿಷ್ಣು ನೀರು ಒಂದೇ, ಅಷ್ಟು ಒಂದೇ ಹೇಗಾಗುತ್ತದ? ಬೇರೆ ಬೇರೆ ಕಡೆ ಇಲ್ಲೋ ಅದೀಗ. ಅಂದ್ರೆ ಒಂದೇ ಕಡೆಯಿಂದ ತಂದ ನೀರು, ಒಂದೇ ರೀತಿಯಲ್ಲಿ ಶುದ್ಧವಾಗಿರೋ ನೀರು, ಆ ಅರ್ಥ. ಸ ಏಕಧಾ ಭವತಿ ತ್ರಿಧಾ ಭವತಿ ಆದ್ಮೇಲೆ ನಾಲ್ಕಮ್ಮ ಅದು ಆಯ್ತು. ನಾನಾತ್ಮೇನ ಅಭಿಸಂಬದ್ಧ ತದಾ ತತ್. ಈ ಕೊನೆಗೆ ಸನ್ಮೂಲ ಸೋಮೇಮ ಸರ್ವ ಪ್ರಜಾ ಸದಾಯತನಾ ಸತ್ಪ್ರತಿಷ್ಠಾ ಸತಿ ಸಂಪದ್ಯ ಎಲ್ಲ ಉಪನಿಷತ್ತಿನ ಭಾಗ. ಅದು ಎಲ್ಲಾ ಪ್ರಾಣಿಗಳು, ಜೀವಿಗಳು, ಇಲ್ಲಿಂದ ಪ್ರಜೆಗಳು ಜೀವಿಗಳು ಅಂತ ಅರ್ಥ. ಸಣ್ಣ ಮೂಲ ಸದಿತಿ ಬ್ರಹ್ಮ, ಪರಮಾತ್ಮನಿಂದನೇ ಬಂದವರೇ ಹೊರತು ಜನ್ಮಾದ್ಯಶಯತಃ ಬೇರೆ ಕಡೆಯಿಂದ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಬಂದಿದ್ದಷ್ಟೇ ಅಲ್ಲ, ಆಯತನ ನೆಲೆಸಿರೋ ಆತನಲ್ಲೇನೆ. ಆಮೇಲೆ ತತ್ ಪ್ರತಿಷ್ಠಾ, ಎಲ್ಲ ಸಮಸ್ಯೆಗಳು ಆತನೇ ಬೇಕು. ಸತ್ಯ ಸಂಪದ್ಯ ನಬಿದು, ನಿದ್ರೆ ಮಾಡ್ಬೇಕಾದ್ರೆ ದೇವರ ಹತ್ರ ಹೋಗ್ಬೇಕು ಅವ್ರು, ಬೇರೆ ಕಡೆ ನಿದ್ರೆ ಆಗೋದಿಲ್ಲ ಅವ್ರು. ಆದ್ರಿಂದ ಅವ್ರಿಗೆ ಎಲ್ಲಿಂದ ಬಂದಿವಿ ಗೊತ್ತೇ ಇಲ್ಲ ಅವರಿಗೆ. ಆದ್ರೂ ಕೂಡ ಮರ್ತು ಬಿಡ್ತೇವೆ, ಅದು ಮುಖ್ಯ. ಅಲ್ಲಿ ಮರ್ತು ಬಿಟ್ಟಿದ್ದಾರೆ. ಆ ಮರವನ್ನ ಹೋಗ್ಲಾಡ್ಸೋದು ವಾಯುದೇವರು ಅವ್ರು ಪ್ರತ್ಯೇಕ ಮಾಡಿ ತೋರಿಸ್ತಾರೆ ಅಂತೆಲ್ಲ ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾರೆ. ರೆಫರೆನ್ಸ್ ಅದು. ಮನೋ ನದಿ ಭಾವಂ ಪ್ರಾಪ್ನೋತಿ ಸಯೇವ ಸಮುದ್ರೋ ಭವತಿ. ಸಮುದ್ರ ಮಳೆ ಬಂತು, ಸಮುದ್ರದ ನೀರು ಮೋಡ ಆಯ್ತು, ಮಳೆ ಬಂತು, ನೀರು ಹರ್ಕೊಂಡು ಸಮುದ್ರ ಸೇರಿ, ಸಮುದ್ರ ಸೇರಿದಾಗ ಆಯ್ತು ಹೊರತು ಏನಲ್ಲ ಅದು. ಅದು ಎಲ್ಲಿಂದ ಹುಟ್ಟಿ ಬಂದು ಅಲ್ಲಿ ವಾಪಸ್ ಹೋಗ್ತಾನೆ ಇರ್ತಾನೆ. ಹುಟ್ಟಿ ಬಂದಲ್ಲಿ ವಾಪಸ್ ಹೋಗ್ತಾನೆ. ಎಲ್ಲ ದೇವರಿಂದ ಸೃಷ್ಟಿಯಾಗಿರೋ ಲಯ ಯಾರಿಂದ ಆಗ್ಬೇಕು? ಫೈನಲ್ ಲಯ ಅವರಿಂದನೇ ಆಗ್ಬೇಕು. ಸಮುದ್ರೋ ಭವತಿ, ಸಮುದ್ರ ಏವ ಸಮುದ್ರೋ ಭವತಿ. ಸಮುದ್ರನೇ, ನದಿನೇ, ಎರಡು ಒಂದಾಗೋದಿಲ್ಲ, ಒಂದು ಕಡೆ ಸೇರುತ್ತೆ ಅಷ್ಟೇ. ನದ್ಯ ಇತಿ ಭೇದಶೈವ ಅವಧಾರಣಂ ಕ್ರಿಯತೆ. ಭೇದವನ್ನು ಅವಧಾರಣ ನಿಶ್ಚಯ. ನಚ ಸ್ವಕೀಯಸ್ಯ ಬ್ರಹ್ಮಭಾವಸ್ಯ ಅಗ್ನೋ ಅಪಹರ್ತಾ ಭವತಿ. ಜೀವ ಮರ್ತಿದ್ದಾನೆ ಅಂತ ಹೇಳಿದ್ರಿಂದ ಅವ್ರು ತಾನು ಇವ್ರೇನ್ ಮಾಡ್ತಾರೆ ಗೊತ್ತಾ? ತನ್ನ ಬ್ರಹ್ಮತ್ವ ಜೀವ ಮರ್ತು ಬಿಟ್ಟಿದ್ದಾನೆ ಅಂತ ಅರ್ಥ ಮಾಡ್ತಾರೆ. ನಾನು ದೇವರು ಬಂದ್ರೆ ಮರ್ತು ಬಿಟ್ಟಿದ್ದಾನೆ ಜೀವ. ಮರೆವು ಬಂದ್ರೆ ಏನಲ್ಲ ಆತ ದೇವರಲ್ಲ, ಅದು ಸಿಂಪಲ್ ಬರ್ತದೆ. ತನ್ನ ಸ್ಥಾನ ಮರೆಯೋದು ಅಂತ ಹೇಳಿದ್ರೆ, ಮರೆವು ಬಂದ್ರೆ ನೆನಪು ಕೊಡೋ ದೇವರಿಗೆ ಬರೋದಾದ್ರೆ ನೆನಪು ಯಾರು ಕೊಡ್ಬೇಕಾಗಿ. ಅರ್ಥ ಆಯ್ತಾ? ಆದ್ರಿಂದ ಮಾತು ಅರ್ಥ ಮಾಡಿಕೊಡುದು. ಏನಂತ ಹೇಳಿದ್ರು? ಸ್ವಕೀಯಸ್ಯ ಬ್ರಹ್ಮಭಾವಸ್ಯ ಅಗ್ನೋ ಅಪಹರ್ತಾ ಭವತಿ ಕಿಂತು ಅವಿದ್ಯಮಾನ ಬ್ರಹ್ಮಭಾವಾಭಿಮಂತೈವ ಅಪಹರ್ತ. ಏನ್ ತಿಳ್ಕೊಂಡ? ಈಗ ನಾನೇ ಬ್ರಹ್ಮ ಅಂತ ಅಕಸ್ಮಾತ್ ಅನಿಸ್ಬಿಟ್ರೆ ಅದು ಮೋಸ. ತಾನು ತಗೊಂಡ್ರೆ ಕಳ್ಳ ಅಂತ ಕರೆಯೋದಿಲ್ಲ, ಇನ್ನೊಬ್ರು ತಗೊಂಡ್ರೆ ಕಳ್ಳ ಆಗ್ತದೆ. ಈ ಸ್ವಾತಂತ್ರ್ಯ ದೇವರದ್ದು,
ಸ್ವತಂತ್ರವಾಗಿ ಮಾಡಿದೆ ಅಂತ ಅವಾಗ ಹೇಳ್ತೇವೆ, ಅದು ಕದ್ದಾಗ್ಲಿಕ್ಕೆ. ಸುಮ್ಮನೆ ಯಾರೋ ಮಾಡಿದ್ ನಾನ್ ಮಾಡಿ ಕೃತಿಚೌರ್ಯ ಅಂತ ಕರೆಯೋದಿಲ್ಲ. ಯಾರದ ಪುಸ್ತಕ ಹೆಸರ ಕಂಡಪಟ್ಟು ಮಾಡಿಬಿಟ್ಟ, ಏನಾಗುತ್ತೆ ಅಲ್ಲಿಗೆ ಆ ಗುಂಪು ಅದು ಅದೇ ಕೆಲಸ ಅವರಿಗೆ. ಯಾವ್ದು ಲೇಟೆಸ್ಟ್ ಪುಸ್ತಕ ಬಂದ ತಕ್ಷಣ ಕಾಪಿ ಮಾಡ್ಬಿಡೋದು. ವ್ಯಾಜಿಸ್ಟ್ರಿ ಮಾಡೋದು ಒಂದು ಗುಂಪು, ವಿಷಯ ಮಾತ್ರ ಇನ್ನೊಂದು ಗುಂಪು. ಇವೆಲ್ಲ ಮೋಸ. ತಗೊಂಡೋದ್ ತಪ್ಪಲ್ಲ, ಏನ್ ಮಾಡ್ಬೇಕು ಅವರು? ಅಕ್ನಾಲೇಜ್ ಮಾಡ್ಬೇಕು, ತಗೊಂಡಿದ್ದೇನೆ ಅಂತ ಹೇಳ್ಬೇಕಲ್ಲ, ಅದು ಕರ್ತವ್ಯ. ಹೇಳಿದವರು ತಪ್ಪಾಗತ್ತೆ. ಚೌರ್ಯ, ಕೃತಿ ಚೌರ್ಯ ಅಂತಾರಲ್ಲ, ಚೌರ್ಯ ಕೃತಿ. ಎಲ್ಲಾ ಕೃತಿಯಲ್ಲೂ ಕೂಡ ಭಗವಂತನ ವ್ಯಾಪಾರ ಇದೆ. ನಮ್ದಂತೂ ಕೃತಿ ಚೌರ್ಯ ಮಾಡಿದಾಗ ಇಲ್ಲ. ಹೇಳೋದು ಕೂಡೋದು ಯಾವ್ದ್ರಲ್ಲಿ ತಗೊಂಡ್ರು ಕೂಡ ಏನದು ಕೃತಿ ಚೌರ್ಯ. ನಾನೇ ಇದ್ದೆ, ನಾನೇ ಬದುವೆ, ನಾನೇ ಹೋಗುವೆ, ನಾನೇ ಮಾತಾಡುವೆ ಅಂತ ಹೇಳಿ ಏನಂತ ಅದು ತಪ್ಪದು. ಇಂದು ಪರಸ್ವ ಅರ್ಥ ಇವ, ಸ್ವಕೀಯ ತಗೊಂಡ್ರೆ ಕಳ್ಳ ಅಲ್ಲ, ಪರಸ್ವವನ್ನ ಕದ್ದಾಗ ಅವನು ಕಳ್ಳ ಆಗ್ತಾನೆ ಅಷ್ಟ ಹೇಳಿ ಸ್ಥೇಯ ಮಕಾರ್ಷಿ ಹಿಡ್ಕೊಂಡು ಹೋಗ್ತಾರೆ. ಯಾವ ಕೇಸು ಈ ರೀತಿ ಹಾಕೋದಿಲ್ಲ. ಇವರು ತನ್ನ ವಸ್ತುವಿನ ಕದ್ದಿದ್ದಾನೆ ಅಂತ ಯಾರು ಕೊಡ್ತಾರ? ಕೊಟ್ಟು ಅವ್ನು ಬಂದು ಬರೆ ಬಿಟ್ಕೊ ಹೋಗ್ತಾರೆ. ಇಲ್ಲೆಲ್ಲ ಬರೆ ಬಿಟ್ಕೊ ಸುರಕ್ಷಿತ, ಅಪರಾಧಿ ಕೇಳು ಅಂತ ಹೇಳ್ತಾರೆ. ನಿರಪರಾಧಿ ಹಿಡ್ಕೊಂಡು ಬಂದ್ರೆ ಏನ್ ಮಾಡ್ಬೇಕು? ಅವರು ಕ್ಷಮೆ ಕೇಳ್ಬೇಕು, ಸಾರಿ ಹೇಳ್ಬೇಕು. ಅಪರಾಧಿನ ಕರ್ಕೊಂಡ್ ಬಂದ್ರೆ ಗುಡ್ ಅಂತ ಹೇಳ್ತಾರೆ. ಸ್ಥೇಯ ಮಕಾರ್ಷಿ ದೃಷ್ಟಾಂತ ಪೂರ್ವಕ ಮುಚ್ಚೆ, ಅದಕ್ಕೆ ದೃಷ್ಟಾಂತ ಕೊಟ್ಬಿಟ್ಟು ಬರೀ ಕಳ್ಳ ಅಂತ ಹೇಳಲಿಲ್ಲ, ಇನ್ನೊಬ್ಬರು ಕೈದಿತಾರಲ್ಲ ಅವನ ಕಾರಣ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು. ಆದ್ರಿಂದಾನೆ ಪರಮಾತ್ಮನ ಸ್ವಾತಂತ್ರ್ಯವನ್ನು ನಾವು ನಮ್ದು ಅಂತ ಹೇಳ್ಕೊಂಡ್ರೆ ಏನಾಗುತ್ತದು? ಮೋಸ. ಅದು ಹೇಳ್ಕೊಂಡು ಹೇಳಿದ್ನಲ್ಲ, ಕ್ರಿಕೆಟ್ ಅಷ್ಟು ಜನ ಇದ್ದು ಒಬ್ರು ಎಷ್ಟೇ ಹೊಡೆದಿದ್ರು ಒಬ್ಬನೇ ಗೆದ್ದೆ ಅಂತ ಹೇಳ್ಬಾರ್ದು. ಅದು ಅಟ್ಲೀಸ್ಟ್ ಕಾಮನ್ ಸೆನ್ಸ್ಗೆ ಗೊತ್ತಾಗುತ್ತೆ. ಅವ್ರು ಒಬ್ಬನೇ ಗೆದ್ದು ಹೇಳ್ಬಾರ್ದು. ನಮ್ಮ ಟೀಮ್ ಗೆದ್ದಿತ್ತು, ನಾನು ಹೆಚ್ಚು ಆಡಿದೆ ಅಂತ ಬೇಕಾದ್ರೆ ಹೇಳ್ಬೋದೇ ಹೊರತು ಇಲ್ಲ ಹಾಗಲ್ಲ, ಅದು ಹೇಳ್ಬಾರ್ದು. ಎಲ್ಲ ರೋಲ್ ದೇವ್ರದೇ, ತುಂಬಾ ಕಡಿಮೆ ಇರೋದು ಅಷ್ಟೇ. ಇವತ್ತು ಯಾವ ಕ್ಯಾಶಿಯರ್ ಆದ್ರೂ ಕೂಡ ದುಡ್ಡು ನಂದು ಕೊಟ್ಟೆ ಅಂತ ಕೊಡ್ತಾನ? ಕ್ಯಾಶಿಯರ್ ದುಡ್ಡು ಕೊಡ್ಬೇಕಾದ್ರೆ ನಂದು ಕೊಡ್ಸ ತಗೋತೀನಿ ಅಂತ ಹೇಳ್ತಾರ? ನನ್ನ ಹೆಸರಾಕ್ರಿ ಇಲ್ಲಿ ಅಂತ ಹೇಳೋದಿಲ್ಲ. ಯಾಕೆ? ಅವ್ರು ಕೊಡ್ಬೇಕಾದ್ರೆ ಏನು ಗೊತ್ತಿದೆ ನಂದಲ್ಲ ಅಂತೆ. ಅದು ಎಲ್ಲಾ ಕಾಲಕ್ಕೆ ಮನೆಯಲ್ಲಿರೋ ದುಡ್ಡು ನಮ್ಮದಲ್ಲ, ಬ್ಯಾಂಕಲ್ಲಿರೋದಲ್ಲ, ಮನೆಯಲ್ಲಿರೋ ದುಡ್ಡು ಕೂಡ ನಮ್ಮದಲ್ಲ, ಕೊಡೋ ಕೈ ಕೂಡ ನಮ್ದಲ್ಲ. ಒಳ ದೇವ್ರು ಇರ್ಬೇಕು, ಕೊಡಕ್ ಬರೋದಿಲ್ಲ. ಇವೆಲ್ಲ ಯೋಚನೆ ಮಾಡಿ ಅದು ದೀಪ ಯೋಚನೆ ಮಾಡಿದ್ರೆ ಅದೇ ಧ್ಯಾನ. ದೀಪ ಯೋಚನೆ ಮಾಡಿದಾಗ ಮೈ ಮರಿಬಾರ್ದು. ಆ ಮೈ ಮರಿದಂತೆ ಡ್ರೈವರ್ ಯಾವಾಗ ಹೆಸರ ಇರ್ತಾರಲ್ಲ ಹಾಗೆ ಅವ್ರು ಏನೇ ನೋಡಿದ್ರು ಕೂಡ ದಾರಿ ನೋಡೋ ಬಿಡೋದಿಲ್ಲ. ಮತ್ತೆ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದು, ತನಗೆ ತೊಂದರೆ ಆಗ್ಬಾರ್ದು ಯೋಚನೆ ಮಾಡ್ಕೊಂಡು ಬಿಡ್ತಾರೆ. ಅದು ಸಾಧನೆ. ಯಾವಾಗ ಅದನ್ನೇ ನೋಡ್ತಾರೆ ಸಾಧನೆ ಮಾಡಕ್ ಬರುತ್ತಾ ಅಂದ್ರೆ ಮಾಡ್ತಾರಿಲ್ಲ. ಅವನೀಗ ಮಾಡಕ್ ದೇವ್ರ ಮೇಲೆ ಗಮನ ಇಟ್ಟು, ದಾರಿ ಮೇಲೆ ಗಮನ ಇಟ್ಟು ಡ್ರೈವ್ ಮಾಡ್ತಾನೋ, ದೇವ್ರ ಮೇಲೆ ಗಮನ ಇಟ್ಟು ನಾವು ಸಾಧನೆ ಮಾಡ್ಬೇಕೆ ಹೊರತು ನಾನಂತ ಅನ್ಕೋಬಾರ್ದು. ಕದ್ದು ಕಳ್ತನ ಮಾಡಿದಾಗತ್ತೆ. ಅದಿಷ್ಟು ಮುಗೀತು. ಪರಕೀಯಾಭಿಮತೇ ಅಪಹಾರ. ಅದಕ್ಕೆ ದೇವರ ಗುಣವನ್ನ ನಮ್ಮಲ್ಲಿ ಗುಣ ಅಂತ ಹೇಳ್ಕೊಡತ್ತವು. ದುಃಖಿತ್ವ ಪೂರ್ಣ ಜ್ಞಾನಾನಂದ ಸ್ವಾತಂತ್ರ್ಯಾದಿ ಬ್ರಹ್ಮ ಸ್ವಭಾವ ಪ್ರಭಾವ ಅನನುಭವಂ ಸ್ವಾತ್ಮನೋ ಜ್ಞಾತ್ವೈವ ತದ್ವಾಭಿಭಾವ್ಯವತೆ ಸ್ಥೈನ್ಯಂ ಪರಕೀಯಾಭಿಮತೇ ಅಪಹಾರ. ಅದುಃಖಿತ್ವ, ದೇವರಲ್ಲಿ ಅದುಃಖಿತ್ವ ಇದೆ, ಪೂರ್ಣ ಜ್ಞಾನ ಇದೆ, ಪೂರ್ಣ ಆನಂದ ಇದೆ, ಸ್ವಾತಂತ್ರ್ಯ ಇದೆ, ನಮ್ಮದು ಯಾವುದೂ ಇಲ್ಲ. ಇದೇ ಅಂತ ತಿಳ್ಕೊಂಡ್ರೆ ಅದು ಕಳ್ತನ ಮಾಡಿದಾಗತ್ತೆ. ಪರಸ್ವಭಾವ ವಿಮತೇರಪಹರ್ತ ಸ್ವವಂಚನಾತ್. ಅದಕ್ಕೆ ಶಂಕರಿಕಿದ್ರ ಕಥೆಯಲ್ಲಿ ಬಂತಲ್ಲ, ಅಣ್ಣನ ಮನೆಗೆ ಬಂದಿರೋದು, ಅಣ್ಣನ ತೋಟ. ಅಣ್ಣ ಬರೋದು ತಡ ಆಯ್ತು ಅಂತ ಒಂದು 2 ದಿನ ಕೂತ್ಕೊಂಡ. ಅವ್ನು ಬಂದ ಕಳ್ಳ ಅಂತ ಕರೆದ. ಗೊತ್ತಾಯ್ತ? ತಮ್ಮನ ಏನಂತ ಕರೆದ? ಕಳ್ಳ ಅಂತ. ನಾನು ಅಣ್ಣನೇನ್ ತಮ್ಮ ಅವೆಲ್ಲ ಇಲ್ಲ, ನಾನು ಕೇಳಿ ತಗೊಂಡಿಯಾ? ನೋಡಿ ಎಷ್ಟಿದೆ. ವಿಮಾನ ಬೇರೆ, ವಸ್ತು ಸ್ಥಿತಿ ಬೇರೆ. ನಾನು ಕೇಳಿದ್ರೆ ಕೊಡ್ತಿದ್ದೆ, ಆ ವಿಚಾರ ಬೇರೆ. ಅದ್ ನೀನ್ ತಗೊಂಡಿದ್ ತಪ್ಪೆ. ನೈವೇದ್ಯ ಮಾಡ್ತಿದ್ದನ್ನ ತಿಂದ್ರೆ ಕಳ್ತಾನೇ. ನಮ್ದಲ್ಲ, ದೇವ್ರು ಕೊಟ್ಟಿರೋದು ಅನ್ನ. ದೇವ್ರು ಒಪ್ಪಿಸ್ತವು, ಪರ್ಮಿಷನ್ ತಗೋಬೇಕು. ಅವ ಏನ್ ಹೇಳ್ತಾನೆ? ಸೀರಿಯಸ್ ಆಗಿ ಹೇಳ್ತಾನೆ, ತಪ್ಪು ಮಾಡಿದ್ದು. ಏನ್ ಮಾಡ್ಬೇಕು? ಶಿಕ್ಷೆ ಅನುಭವಿಸ್ಬೇಕಾಗಿತ್ತು. ಕೊಡೋದು ನಾನು ಕೊಡೋದಿಲ್ಲ, ರಾಜ ಕೊಡ್ಬೇಕು ಹೋಗು ಅಂತ ಹೇಳ್ತಾನೆ. ರಾಜ ಕೊಡ್ತಾನೆ, ಏನು ಬೇಕಾದಷ್ಟು ಬರ್ತಾರೆ. ಅದು ಸೀರಿಯಸ್ ಆಗಿ ತಗೋತಾನೆ ತಮ್ಮ. ಮೊದ್ಲು ತಮಾಷೆ ಅಂತ ತಿಳ್ಕೊಂಡ, ಅದು ಸೀರಿಯಸ್ ಆಗಿ ತಗೊಂಡ. ಗೊತ್ತಾಯ್ತ? ನಮ್ಮ ಅಣ್ಣನ ಮನೆಯದು ಹಣ್ಣು ಅಷ್ಟೇ, ಏನು ಆಸ್ತಿ ಗಿಸ್ತಿ ಅಲ್ಲ. ಅಷ್ಟಕ್ಕೆ ದೊಡ್ಡ ಕೈ ಕತ್ತರಿಸ್ಬೇಕು ಅಂತ ಹೇಳಿದ, ಕತ್ತರಿಸ್ಕೊಂಡ್ ಬರ್ತಾರೆ. ಅಮ್ಮ ಕಣ್ಣು ಕತ್ತರಿಸ್ಬಿಟ್ಟೆ ನೋಡಿ. ಈಗ ಆತ ಹೋಗು ಸ್ನಾನ ಮಾಡ್ಕೊಂತ ಸ್ನಾನ ಮಾಡ್ಕೊ ಮುಡಿ ಹೇಳ್ತಾನೆ. 2 ಕೈ ಮತ್ತೆ ವಾಪಸ್ ಬಂದ್ಬಿಟ್ಟಿದೆ. ಕೈ ಬಂತು, ಕೈ ಇಲ್ಲ, ಕೈ ನೀನು ಬರ್ಲಿಲ್ಲ, ನಾನು ತಪಸ್ಸು ಕೊಟ್ಟು ಕೈ ಬರೆಸಿದೆ, ನಾನು ತಪಸ್ಸು ಕೊಟ್ಟು ಮತ್ತೆ ಕೆಲಸ ಮಾಡೋದಾಯ್ತಲ್ಲ. ನಾನ್ ಮಾಡ್ಬಾರ್ದು, ರಾಜ ಮಾಡ್ಬೇಕೆ ಕೆಲಸ. ಮತ್ತೆ ನಾನ್ ಮಾಡಿದ್ರೆ ತಪ್ಪಾಗ. ನನ್ನ ಕೆಲಸ ಉದ್ಧಾರ ಸಂಬಂಧ ಮಾಡಬಹುದು ನಾವು, ಆದ್ರೆ ಶಿಕ್ಷೆ ಕೂಡ ಆಯ್ತದಂತಲ್ಲ. ಪ್ರತಿಯೊಬ್ಬರು ಬಂದರು ಅದೇ ಸ್ವಧರ್ಮ ಹೇಳ್ಬೇಕಾಯ್ತು. ಸ್ವಧರ್ಮವನ್ನು ಪಾಲನೆ ಮಾಡಿದ್ರೆ ಅದು ಭಯ ಇಲ್ಲ, ಪರಧರ್ಮ ಪಾಲನೆ ಮಾಡಿದ್ರೆ ಭಯ. ಅದು ಮಾಡ್ಕೊಡುದು ಅಂತ ಹೇಳಿ ನಮಗೆ ಅರ್ಥ ಆಗ. ನಮ್ಮ ಸೀಟಲ್ಲಿ ಕೂತ್ರೆ ಭಯ ಇಲ್ಲ, ಇನ್ನೊಬ್ಬ ಸೀಟಲ್ಲಿ ಕೂತ್ರೆ ಬೈದು ಎಬ್ಬಿಸ್ತಾರೆ. ಬೈಸೋದಿಲ್ಲ, ಎಳೆಯ ಸಾಕು ಅಂತಾರೆ. ಪ್ರಶ್ನೆ ಮಾಡಿದ್ರೆ ಇನ್ನೂ ಜೋರ ಮಾಡುದು, ಎಳೆದಾಕಿ ಕೊಡ್ತಾರೆ.
ಅದಕ್ಕೆ ಇದೆಲ್ಲ ದೃಷ್ಟಾಂತ ಕೊಟ್ಟಿದ್ದೆ ಯಾತಕ್ಕೆ ಅಂದ್ರೆ ಭೇದ ಕನ್ಫರ್ಮ್ ಮಾಡಕ್ಕೆ ಹೊರತು ಯಾತಕ್ಕಲ್ಲ ಐಕ್ಯ ಹೇಳಕ್ಕಲ್ಲ ಅಂತ ಹೇಳ್ತಾರೆ. ನಾಳೆ ಅದನ್ನ ಕಂಟಿನ್ಯೂ ಮಾಡಿ. ನಾಳೆಗೆ ಇದು ಭಾಗ ಮುಗಿ. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತಃ ಯದವೋ ಚಮಹಂ ತೇನ